ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ JVSC ವ್ಲಾಗ್ಸ್. ಇವತ್ತು ಸೋಮವಾರ. ಆ, ನಾನು ಬೆಳಗ್ಗಿನ ವ್ಲಾಗ್ನ ಶುರು ಮಾಡಲಿಲ್ಲ. 11:30 ಮೇಲ್ಪಟ್ಟು ನಾನು ವ್ಲಾಗ್ನ ಶುರು ಮಾಡಿದೆ. ಯಾಕಂದರೆ ಬೆಳಗ್ಗೆ ನಾನು ಇವತ್ತು ಟಿಫನ್ನಿಗೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದೆ. ಅದನ್ನೇನು ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅದು ತುಂಬ ಕೆಲಸ ಇರುತ್ತಲ್ವ. ಹಾಗಾಗಿ ನಾನು ಸ್ವಲ್ಪ ವ್ಲಾಗ್ನ ಲೇಟಾಗಿ ಸ್ಟಾರ್ಟ್ ಮಾಡೋಣ ಅಂತ ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಹಾಗೆ ಮೊದಲಿಗೆ ಟಿಫನ್ನು, ಸ್ನಾನ, ಪೂಜೆ, ಟಿಫನ್ ಎಲ್ಲ ಆದಮೇಲೆ ಕುಕ್ಕರಿಗೆ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಅನ್ನ ಮಾಡೋಕ್ಕೆ ಅಂತ ಕುಕ್ಕರ್ ಇಟ್ಕೊಂಡೆ. ಹಾಗೆ ಅದಾದಮೇಲೆ ಮಾರ್ಕೆಟಿಂದ 3 ತೋತಾಪರಿ ಮಾವಿನಕಾಯಿನ ತೊಗೊಂಡು ಬಂದಿದ್ದೆ. ಇದನ್ನು ತೊಗೊಂಡು ಬಂದು 2 ದಿವಸ ಆಯಿತು. ಸ್ವಲ್ಪ ಉಪ್ಪಿನಕಾಯಿನ ಕಲಿಸ್ಕೊಳ್ಳೋಣ ಅಂತ ತೊಗೊಂಡು ಬಂದಿದ್ದೀನಿ. ಇವಾಗ ಅದನ್ನು ತೊಳ್ಕೊಳ್ತಾ ಇದ್ದೀನಿ ಕ್ಲೀನಾಗಿ. ಇದು ತೋತಾಪರಿ ಮಾವಿನಕಾಯಿ. ಇದು ಭಾಳ ದಿವಸ ತಡೆಯೋದಿಲ್ಲ ಉಪ್ಪಿನಕಾಯಿ. ಒಂದು 15 ದಿವಸ 20 ದಿವಸ ಅಷ್ಟೇ ಹಾಕ್ಕೊಂಡು ತಿನ್ಬೋದು. ಅದಕ್ಕಾಗಿ ಸ್ವಲ್ಪ ಚಿಕ್ಕ ಇರೋ ಒಂದು 3 ಕಾಯಿ ತೊಗೊಂಡು ಬಂದಿದ್ದೀನಿ. ಒಂದು 20 ದಿವ್ಸಕ್ಕೆ ಆಗೋ ಅಷ್ಟೇ. ವರ್ಷಗಟ್ಟಲೆ ಹಾಕ್ಕೊಂಡು ಉಪ್ಪಿನಕಾಯಿ ಮಾಡಿಟ್ಕೊಂಡು ತಿನ್ನೋದಾದರೆ ಅದಕ್ಕೆ ಉಪ್ಪಿನಕಾಯಿಗೆ ಅಂತಲೇ ಬೇರೆ ಮಾವಿನಕಾಯಿ ಬರ್ತವೆ, ಅವನ್ನ ತೊಗೊಂಡು ಬರಬೇಕು. ಹಾಗಾಗಿ ನಾನು ಇವನ್ನ ತೊಗೊಂಡು ಬಂದೆ. ಇವು ಕೂಡ ಸ್ವಲ್ಪ ಕೆಂಪಿಗೆ ಆಗಿದ್ದಾವೆ, ಒಳಗಡೆಗೆಲ್ಲ ಕೆಂಪಿದ್ದಾವೆ. ಆದರೆ ಇನ್ನೊಂದು 4 ದಿವಸ ಬಿಟ್ಟಿದ್ರೆ ಅದು ಹಣ್ಣಾಗ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಕಾಯಿ ಮಾತ್ರ ತುಂಬ ಗಟ್ಟಿ ಇತ್ತು, ಸ್ವಲ್ಪ ಕೆಂಪಾಗಿದೆ ಒಳಗೆ. ಇವಾಗ ನೋಡಿ ಅದನ್ನು ಸ್ವಲ್ಪನೂ ನೀರು ಇರದೇ ಇರೋ ಹಾಗೆ ಒರೆಸ್ಕೊತಾ ಇದ್ದೀನಿ ಬಟ್ಟೆ ತಗೊಂಡು. ಇವಾಗ ಒಂದು ದೊಡ್ಡ ಕುಕ್ಕರ್ ಬಾಣಲೆ ಇಟ್ಕೊಂಡಿದ್ದೀನಿ, ಅದರಲ್ಲೇ ಕಲಿಸ್ತೀನಿ ನಾನು. ಒಂದು ಸ್ವಲ್ಪ ಕಲ್ಲುಪ್ಪು ಇಟ್ಕೊಂಡಿದ್ದೀನಿ. ಇದೇ ಸಣ್ಣ ಒಂದು ಪ್ಲಾಸ್ಟಿಕ್ ಜಾರಲ್ಲಿ ಹಾಕಿಡ್ತೀನಿ. ಇವಾಗ ಮಾವಿನಕಾಯಿನ ಸ್ವಲ್ಪ ಹೋಳುಗಳನ್ನು ಹೆಚ್ಕೊತೀನಿ. ಮಾವಿನಕಾಯಿನ ಹೆಚ್ಕೊತೀನಿ ಇವಾಗ. ನೋಡಿ ಕೆಂಪಗಿದೆ ಒಂದು ಸ್ವಲ್ಪ. ಅದೇ ಇನ್ನೊಂದು 2 ದಿವಸ ಅಥವಾ 4 ದಿವಸ ಬಿಟ್ಟಿದ್ರೆ ಹಣ್ಣಾಗ್ತಿತ್ತು ಏನೋ ಗೊತ್ತಿಲ್ಲ. ಆದರೆ ಕಾಯಿ ಮಾತ್ರ ಗಟ್ಟಿ ಇತ್ತು, ಬೇಗ ಹೆಚ್ಚೋದಕ್ಕೆ ಬರಲೇ ಇಲ್ಲ. ತುಂಬ ಗಟ್ಟಿ ಇತ್ತು ಕಾಯಿ. ಬಹುಶಃ ಉಪ್ಪಿನಕಾಯಿ ಒಂದು 20 ದಿವಸ ಏನೋ ತಡಿಬೋದು ಅಷ್ಟೇ. ಅದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದಕ್ಕಿಂತ ಇನ್ನೂ 1 ವಾರ ಹೆಚ್ಚಿಗೆ ಬರ್ಬೋದು ಅಷ್ಟೇ. ಬಹುಶಃ ಇನ್ನೊಂದು 4 ದಿವಸ ಬಿಟ್ಟಿದ್ರೆ ಚೆನ್ನಾಗಿ ಹಣ್ಣಾಗ್ತಿತ್ತೋ ಏನೋ ಗೊತ್ತಿಲ್ಲ. ಸ್ವಲ್ಪ ಕಲರ್ ಬಂದಿದೆ. ಇವಾಗ ನಾನು ಇವನ್ನೆಲ್ಲ ಹೆಚ್ಕೊಳ್ತೀನಿ.
ನೋಡಿ ಇವಾಗ ಉಪ್ಪಿನಕಾಯಿ ಹಾಕೋದಕ್ಕೆ ಮಾವಿನಕಾಯಿನ ನಾನು ಸಣ್ಣ ಸಣ್ಣ ಹೋಳುಗಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕಲ್ಲುಪ್ಪನ್ನು ಹಾಕಿ ನೀಟಾಗಿ ಕಲಿಸ್ಕೊಂಡು ಒಂದು ದಿವಸ ಅಥವಾ 2 ದಿವಸ ಉಪ್ಪಿನಲ್ಲಿ ನೆನೆಯೋದಕ್ಕೆ ನಾನು ಉಪ್ಪು ಹಾಕಿ ಕಲಸಿ ಪ್ಲಾಸ್ಟಿಕ್ ಜಾರ್ ಇಟ್ಕೊಂಡಿದ್ನಲ್ಲ ಅದಕ್ಕೆ ತುಂಬಿ ಇಟ್ಕೊಳ್ತೀನಿ. ಇವಾಗ ಉಪ್ಪು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಕಲ್ಲುಪ್ಪನ್ನು. ನಮಗೆಲ್ಲ ವರ್ಷಗಂಟ್ಲೆ ಉಪ್ಪಿನಕಾಯಿ ತಡೆಯೋ ಥರ ಹಾಕೋದಕ್ಕೆ ಬರಲ್ಲ. ನಮ್ಮ ತಾಯಿಯವರೆಲ್ಲ ನಮ್ಮಮ್ಮ ಹಾಕ್ತಾಯಿದ್ರು ಉಪ್ಪಿನಕಾಯಿನ. 1 ವರ್ಷ ಅಲ್ಲ 1.5 ವರ್ಷ 2 ವರ್ಷ ಇಟ್ಟರು ನಮ್ಮಮ್ಮನ ಕೈಯಿಂದ ಉಪ್ಪಿನಕಾಯಿ ಕೆಡ್ತಾ ಇರಲಿಲ್ಲ. ಆ ಥರ ಉಪ್ಪಿನಕಾಯಿನ ಹಾಕ್ತಿದ್ರು ಅವರು. ಯಾಕಂದರೆ ಉಪ್ಪಿನಕಾಯಿ ಹಾಕೋ ಮಾವಿನಕಾಯಿನೇ ಬೇರೆ ಇರ್ತವೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ನಮ್ಮಮ್ಮ ಏನು ಮಾಡ್ತಿದ್ರು, ಮಾರ್ಕೆಟಿಗೆ ಹೋಗಿ ಈ ಮಾವಿನಕಾಯಿ ಸೀಸನ್ ಬಂದ ತಕ್ಷಣ ಮಾರ್ಕೆಟಿಗೆ ಹೋಗಿ ಹುಡುಕಿ ಮಾವಿನಕಾಯಿನ ತೊಗೊಂಡು ಬರ್ತಾಯಿದ್ರು. ಉಪ್ಪಿನಕಾಯಿಗೆ ಅಂತಲೇ ಇರೋವಂಥ ಮಾವಿನಕಾಯಿನ ಹುಡುಕಿ ತೊಗೊಂಡು ಬಂದು ಉಪ್ಪಿನಕಾಯಿನ ಹಾಕ್ತಾಯಿದ್ರು. ಹಾಗಾಗಿ ಅವರು ಹಾಕೋ ಉಪ್ಪಿನಕಾಯಿ ಮತ್ತು ಅದಕ್ಕೆ ಹಾಕೋ ಸಾಮಾನು ಅಷ್ಟು ಚೆನ್ನಾಗಿ ಹಾಕ್ತಾಯಿದ್ರು. ಹಾಗಾಗಿ ಅದು ಉಪ್ಪಿನಕಾಯಿ ವರ್ಷವಿಡೀ ಕೆಡ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಆಗ್ತಾಯಿತ್ತು. ನಮಗೆ ಆ ರೀತಿ ಹಾಕೋದಕ್ಕೆ ಬರಲ್ಲ. ನಾವು ಭಾಳ ಅಂದರೆ ಒಂದು 20 ದಿವ್ಸಕ್ಕೆ ಆಗೋಷ್ಟಷ್ಟೇ ಉಪ್ಪಿನಕಾಯಿನ ನಾನು ಹಾಕ್ತೀನಿ. ಅದು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಹಾಗಾಗಿ ಈ ತೊತ್ತಪರಿ ಮಾವಿನಕಾಯಿನ ನಾನು ತೊಗೊಂಡು ಬಂದು ಇವಾಗ ಹಾಕ್ತಾಯಿದ್ದೀನಿ. ಇದು 2 ದಿನ 3 ದಿನ ಅಥವಾ ಒಂದೇ ದಿವಸ ಆದರೂ ಅದು ಉಪ್ಪಲ್ಲಿ ಸ್ವಲ್ಪ ಮೆತ್ತಗಾದರೆ ಆಮೇಲೆ ನಾನು ಇದಕ್ಕೆ ಉಪ್ಪಿನಕಾಯಿ ಬೇಕಾಗಿರುವಂಥ ಸಾಮಾನುಗಳನ್ನು ಹಾಕಿ ಕಲಸಿಡ್ತೀನಿ. ಹಾಕೋವಾಗ ನಾನು ಅದನ್ನು ಮತ್ತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇವಾಗ ಉಪ್ಪು ಹಾಕಿ ಕಲಸಿ ಪ್ಲಾಸ್ಟಿಕ್ ಜಾರ್ಗೆ ತುಂಬಿಟ್ಟಿದ್ದಾಯಿತು. ಇವಾಗ ಇದನ್ನು ನೀಟಾಗಿ ಎತ್ತಿಟ್ಕೊಂಡ್ಬಿಟ್ರೆ 1 ದಿವಸ ಅಥವಾ 2 ದಿವಸ ಬಿಟ್ಟು ಮತ್ತೆ ಇದಕ್ಕೆ ಏನೇನು ಸಾಮಾನುಗಳು ಹಾಕಬೇಕು ಅದನ್ನು ಹಾಕಿಡ್ತೀನಿ. ಇವಾಗ ಒಂದು ಸ್ವಲ್ಪ ಹೋಳುಗಳನ್ನು ಉಳಿಸ್ಕೊಂಡಿದ್ದೆ, ಅದನ್ನು ದಿಢೀರಾಗಿ ಹೇಗೆ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ಅಲ್ಲಿ ಪ್ಲೇಟಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಒಂದು 4 ಮಾವಿನಕಾಯಿ ಹೋಳನ್ನ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇವಾಗ ನನ್ನ ಕೈಯಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಒಂದು 4-5 ಬೆಳ್ಳುಳ್ಳಿ ಬೇಳೆ ಜಜ್ಜಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತೀನಿ, ಜೀರಿಗೆನ ಹಾಕಲ್ಲ, ಸಾಸಿವೆ ಮಾತ್ರ ಹಾಕ್ತೀನಿ. ಸಾಸಿವೆ ಚಟ ಅಂತಿದ್ದಂಗೆ ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕ್ತೀನಿ. ಓಕೆ, ನೋಡಿ ಇವಾಗ ಅದೆರಡು ಸ್ವಲ್ಪ ಫ್ರೈ ಆದ ತಕ್ಷಣ ಆಗ್ತಿದ್ದಂಗೆ ನಾವು ಇಟ್ಕೊಂಡಿದ್ವಲ್ಲ ಮಾವಿನಕಾಯಿ ಹೋಳು, ಸಣ್ಣ ಹೋಳುಗಳು, ಅವನ್ನ ಹಾಕ್ತಾಯಿದ್ದೀನಿ. ಹಾಕಿ ಅವನ್ನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಮೊದಲು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನು ನೋಡಿ ಸ್ವಲ್ಪ ಹಾಕಿ ಮತ್ತೆ ಬೇಕಾದರೆ ಮತ್ತೆ ಹಾಕ್ಕೋಬೋದು. ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಟೀ ಸ್ಪೂನು ಅಥವಾ ಒಂದು 3/4 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕೋಣ. ಇದು ಅವಾಗಲೇ ದಿಢೀರಾಗಿ ಮಾಡಿಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಆ ಬೆಳ್ಳುಳ್ಳಿ ಫ್ಲೇವರು, ಹಾಗೆ ಆ ಸಾಸಿವೆ ಕಾಳು ಅದರ ಮೇಲೆ ಮಾವಿನಕಾಯಿ ಹೋಳ ಮೇಲೆ ಕುತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಅಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಅದು ತಿನ್ನೋದಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ಇದನ್ನು ದಿಢೀರಾಗಿ ಮಾಡ್ಕೋಬೋದು. ಇವಾಗ ಒಂದು 1/4 ಲೋಟದಷ್ಟು ಟೀ ಕುಡಿಯೋ ಲೋಟದಲ್ಲಿ ಒಂದು 1/4 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಬೆಂದ್ಕೋಬೇಕದು. ಹಾಗಾಗಿ ಈ ಥರ ದಿಢೀರಾಗಿ ಉಪ್ಪಿನಕಾಯಿನ ಫ್ರೈ ಮಾಡಿರೋ ಮಾವಿನಕಾಯಿ ಫ್ರೈ ಅಂತ ನೀವು ಇದು ಕೇಳ್ಬೋದು. ಈ ಥರ ಬಹುಶಃ ಯಾರೂ ಹೇಳಿರೋಕ್ಕಿಲ್ಲ. ಇದನ್ನು ಒಂದ್ಸಲ ನಾನು ಈ ಥರ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂತು. ಅದಕ್ಕೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಲಿಡ್ಡನ್ನು ಕ್ಲೋಸ್ ಮಾಡಿಟ್ರೆ ಒಂದು ಸ್ವಲ್ಪ ಹೊತ್ತಿಗೆ ಅದು ಬೆಂದ್ಕೊಳ್ಳುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೀರು ಭಾಳ ಹಾಕಬಾರ್ದು. ಟೀ ಕುಡಿಯೋ ಲೋಟದಲ್ಲಿ ಒಂದು 1/4 ಲೋಟದಷ್ಟೇ ನೀರು ಹಾಕಬೇಕು. ಅದೊಂದು 5 ನಿಮಿಷ ಬಾಯ್ಲ್ ಆಗಬೇಕು. ಇವಾಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಅದು. ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ.
ಬೆಲ್ಲ ಅಂತೂ ಬೇಕೇ ಬೇಕಲ್ಲ, ಎಲ್ಲದಕ್ಕೂ ಟೇಸ್ಟ್ ಕೊಡೋದೇ ಬೆಲ್ಲ. ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಹಾಕ್ತಿದ್ದಂಗೆ ಇನ್ನೂ ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ ನಾನು, ಕಡಿಮೆ ಆಗಿದ್ದಕ್ಕೆ. ಖಾರ ಖಾರ, ಹುಳಿ ಹುಳಿ, ಸ್ವೀಟ್ ಈ ಥರ ಚೆನ್ನಾಗಿರುತ್ತೆ ಅದು ದಿಢೀರಾಗಿ ತಿನ್ನೋದಕ್ಕೆ. ಅದಕ್ಕೆ ಹಾಕ್ತಾಯಿದ್ದೀನಿ. ಮನೇಲಿ ಜಾಸ್ತಿ ಜನ ಇದ್ದರೆ ಅಥವಾ ಹುಡುಗರಿದ್ದರೆ ಕೈಯಲ್ಲಿ ಹಿಡ್ಕೊಂಡು ತಿಂದು ಖಾಲಿ ಮಾಡಿಬಿಡ್ತಾರೆ ಅದನ್ನು. ಅಷ್ಟು ಚೆನ್ನಾಗಾಗುತ್ತದು. ನೀವು ಒಂದ್ಸಲ ಟ್ರೈ ಮಾಡಿ ಅದನ್ನು. ಆದರೆ ಒಂದೇ ದಿನ ತಿನ್ನಕ್ಕೆ ಬರೋದಿದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಹೇಗೆ ಕಾಣಿಸ್ತಾ ಇದೆ ಅಂತ. ಮಾವಿನಕಾಯಿ ಫ್ರೈ ಅಂತ ಹೇಳ್ಬೋದು ನೀವು ಇದಕ್ಕೆ. ಯಾಕಂದರೆ ತೋತಾಪರಿ ಮಾವಿನಕಾಯಿ ಸ್ವಲ್ಪ ಸ್ವೀಟ್ನೆಸ್ ಆಗಿರುತ್ತೆ. ಹಾಗಾಗಿ ಅದನ್ನು ಈ ಥರ ಸಣ್ಣದಾಗಿ ಹೆಚ್ಚಿಕೊಂಡು ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ದಿಢೀರಾಗಿ ತಿನ್ಬೋದು. ಮಾಡ್ತಿದ್ದಂಗೆ ಕೈಯಲ್ಲಿ ಹಿಡ್ಕೊಂಡು ಓಡಾಡಿ ತಿಂದೇ ಖಾಲಿ ಮಾಡಿಬಿಡ್ತಾರೆ ಅದನ್ನು. ಅಷ್ಟು ಚೆನ್ನಾಗಾಗುತ್ತೆ. ನೀವು ಒಂದು ಸಲ ಮಾಡಿ ಇದನ್ನು. ಓಕೆ, ನೋಡಿ ಅದೆಲ್ಲ ಮಾಡಿ ಆದಮೇಲೆ ನಾನು ಉಪ್ಪಿನಕಾಯಿಗೆ ಉಪ್ಪನ್ನು ಹಾಕಿ ಕಲಸಿಟ್ಟ ಮೇಲೆ ಮತ್ತೆ ಹೊರಗಡೆ ಬಂದೆ. ಇವಾಗ ಒಂದು ಸ್ವಲ್ಪ ಅಕ್ಕಿ ತರಿಸಿದ್ದೀನಿ, ರೇಷನ್ ಅಕ್ಕಿ. ನೀವಿಲ್ಲಿ ನೋಡ್ಬೋದು 10 kg ಅಕ್ಕಿ ತರಿಸಿದ್ದೀನಿ. ಅಕ್ಕಿ ಕೂಡ ಖಾಲಿಯಾಗಿತ್ತು. ರೇಷನ್ ಅಕ್ಕಿ. ಈ ರೇಷನ್ ಅಕ್ಕಿನ ನಾವು ಪಡ್ಡು ದೋಸೆ ಮಾಡೋದಕ್ಕೆ ಉಪಯೋಗಿಸ್ತೀನಿ. ಹಪ್ಪಳ ಸಂಡಿಗೆ, ಈ ಬೇಸಿಗೆ ಕಾಲದಲ್ಲಿ ಹಪ್ಪಳ ಸಂಡಿಗೆ ಮಾಡೋದಕ್ಕೆ, ಹಾಗೆ ಪಡ್ಡು ದೋಸೆಗಂತೂ ಬೇಕೇ ಬೇಕು. ಹಾಗಾಗಿ ತೊಗೊಂಡು ಬಂದಿದ್ದೆ. ಅವನ್ನೆಲ್ಲ ಕ್ಲೀನ್ ಮಾಡಿದೆ ಕೂತ್ಕೊಂಡು. ಒಂದು 3/4 ಗಂಟೆ 1 ಗಂಟೆ ಅಷ್ಟೊತ್ತು ಬೇಕಾದ ಟೈಮು. ಮಧ್ಯಾಹ್ನ ಎಲ್ಲ ಇದೇ ನನ್ನ ರೂಟೀನ್. ಹಾಗೆ ನೋಡಿ, ಬೆಳಗ್ಗೆ ಟಿಫನ್ ಮಾಡಿದ್ದು, ಮಧ್ಯಾಹ್ನ ಊಟ ಮಾಡಿದ್ದು, ಪಾತ್ರೆಗಳೆಲ್ಲ ಹಾಗೆ ಇತ್ತು. ಊಟ ಎಲ್ಲ ಆದಮೇಲೆ, ಮಧ್ಯಾಹ್ನದ್ದೆಲ್ಲ ರೂಟೀನೆಲ್ಲ ಆದಮೇಲೆ ಊಟ ಮಾಡಿ ಹಾಗೆ ಇದನ್ನೆಲ್ಲ ನಾನು ಕ್ಲೀನಾಗಿ ಪಾತ್ರೆನೆಲ್ಲ ತೊಳೆದು, ನೋಡಿ ಎಷ್ಟೊಂದು ಪಾತ್ರೆಗಳಿದ್ದಾವೆ, ಎಲ್ಲ ತೊಳೆದು ಗ್ಯಾಸ್ ಕಟ್ಟೆ ಎಲ್ಲ ಒರೆಸಿ ಕ್ಲೀನ್ ಮಾಡಿದೆ. ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೋಮವಾರದ ಮಧ್ಯಾಹ್ನದ ರೂಟೀನನ್ನು ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.